ಕರ್ನಾಟಕ ನೆನಪಾಗೋದು ಅವರಿಗೆ ಎಲೆಕ್ಷನ್ ಬಂದಾಗ ಅಲ್ಲೇ ಬರ್ತಾರೆ, ಕ್ಯಾಂಪ್ ಮಾಡ್ತಾರೆ, ಆಫೀಸ್ ಟು ಆಫೀಸ್ ಅಲ್ಲಾಡ್ತಾರೆ. ಎಲ್ಲಿ ತನಕ ಕನ್ವಿನ್ಸ್ ಮಾಡ್ತಾರೆ ಅಂದರೆ ನಿಮ್ಮ ಸಮಸ್ಯೆಗಳು ಓಟಾಗಿ ಕನ್ವರ್ಟ್ ಮಾಡೋ ತನಕ. ಅಯ್ಯೋ ಅವ್ರ ಕನ್ವಿನ್ಸಿಂಗ್ ಪವರ್ ಆಶ್ವಾಸನೆ ಎಲ್ಲ ನೋಡಿದ್ರೆ ಈ ಥರ ಅನ್ಸುತ್ತೆ ಅವ್ರು ನಮ್ಗೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೋ ಏನೋ ಅಂತ. ಹಾಗಾಗಿ ಅವ್ರಿಗೆ ನಂಬಿ ನಾವೆಲ್ಲ ಸಮರ್ಥನೆ ಕೊಟ್ಬಿಡ್ತೀವಿ. ಅಷ್ಟೇ ಅಲ್ಲ ಮೇಡಮ್, ಎಲೆಕ್ಷನ್ ಮುಗಿದ್ಮೇಲೆ ನಮ್ಮ ಕಡೆ ತಿರುಗೂ ಕೂಡ ನೋಡಲ್ಲ. ಸೊ ಯಾರಾದರೂ ಮೆಂಬರ್ಗಳ ಸಮಸ್ಯೆಗಳನ್ನ ಜೋರಾಗಿ ಮಾತಾಡಿದ್ರೆ ನೆಗೆಟಿವ್ ಆಗತ್ತೆ. ನಮ್ಮನ್ನು ಸಮಾಧಾನ ಮಾಡ್ತಾರೆ, ಈ ತಲೆಗೆಡ್ಸ್ಕೊಂಬೇಡ, ನನ್ನ ಜೊತೆಲಿ ಇರೋ ಇನ್ನು ಸಿಹಿ ಮಾಡ್ತೀವಿ ನಾವು ಅಂತ ಹೇಳಿ. ವಿಪರ್ಯಾಸ ಏನು ಅಂತಂದ್ರೆ ಮೇಡಮ್, ಲಾಸ್ಟ್ ಎಲೆಕ್ಷನ್ನಲ್ಲಿ ನಾಮಿನೇಷನ್ನು ಮತ್ತು ವಿತ್ಡ್ರಾಲ್ ಎರಡು ಸಿಗ್ನೇಚರ್ ಒಟ್ಟಿಗೆ ಮಾಡಿಸ್ಬಸ್. ಲಿಸ್ಟ್ ಅನೌನ್ಸ್ ಆದಾಗ ಗೊತ್ತಾಗುತ್ತೆ ಅವನು ಲಿಸ್ಟಲ್ಲಿ ಇಲ್ಲವೇ ಇಲ್ಲ ಅಂತೇಳಿ. ಆವಾಗ ಅವ ಅರ್ಥ ಮಾಡ್ಕೊಳ್ತಾನೆ ನಾನು ಹರಕೆ ಕುರಿ ಆಗುತ್ತೆ ಅಂತ ಹೇಳಿ. ಅವನು ಅದನ್ನೆಲ್ಲ ಮೆಂಬರ್ಸ್ ಹತ್ರ ಹೋಗಿ ಹೇಳೋ ಅಷ್ಟರಲ್ಲಿ ಸಮಯ ಮುಗ್ದೋಗಿರುತ್ತೆ. ಅಟ್ಲೀಸ್ಟ್ ಅದನ್ನ ಟ್ರೈ ಮಾಡಿ ಹೇಳ್ತಾನೆ ಅಂತಂದ್ರು ಕೂಡ ಅವಾಗ ಅವನ್ನ ತಪ್ಪಾಗಿ ಪ್ರಚಾರ ಮಾಡ್ತಾರೆ. ಇವ್ನಿಗೆ ಸಿ ಗೊತ್ತಿಲ್ಲ, ಅದಕ್ಕೆ ಅವನು ಈ ತರ ಪ್ರಚಾರ ಮಾಡ್ತಿದ್ದಾನೆ ಅಂತ ಹೇಳಿ. ಒಂದು ವೇಳೆ ಸಿ ಮೆಂಬರ್ ಆದರೂ ಏನು ಪ್ರಯೋಜನ ಇಲ್ಲ. ಯಾಕೆ ಹಾಗಂತೀರಾ? ಸಿ ಮೀಟಿಂಗ್ ಆಗೋದು ಭಾಳ ರೇರು. ಅದರಲ್ಲೂ ಆ ಮೀಟಿಂಗ್ನಲ್ಲಿ ನಮ್ಮ ಸಮಸ್ಯೆ ರೇಸ್ ಮಾಡಿದ್ರೆ ಇಗ್ನೋರ್ ಮಾಡ್ತಾರೆ.